ಮನಿ ನೈನ್ಗೆ ಸ್ವಾಗತ. ನಾನು ಸಂಧ್ಯಾ ತೇಜಪ್ಪ. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡಪ್ಗಳನ್ನ ನಿಮ್ಮ ಮುಂದೆಗಿಡ್ತೀವಿ. ಆಭರಣ ಉದ್ಯಮಕ್ಕೆ ಕಾಲಿಡಲಿರುವ ಎವಿ ಬಿರ್ಲಾ 5,000 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಆದಿತ್ಯ ಬಿರ್ಲಾ ಗ್ರೂಪ್ ಭಾರತದ ಬ್ರಾಂಡೆಡ್ ಆಭರಣ ರಿಟೇಲ್ ವಹಿವಾಟಿಗೆ ಪ್ರವೇಶಿಸಲು ನಿರ್ಧರಿಸಿದೆ. ನಾವೆಲ್ ಜುವೆಲ್ಸ್ ಎಂಬ ಹೆಸರಿನ ಸಂಸ್ಥೆ ಭಾರತದಾದ್ಯಂತ ವಿಸ್ತರಿಸಲಿದೆ. ಎಕ್ಸ್ಕ್ಲೂಸಿವ್ ಇನ್-ಹೌಸ್ ಡಿಸೈನ್ಗಳನ್ನ ಒದಗಿಸುವುದರ ಜೊತೆಗೆ ಪ್ರಾದೇಶಿಕ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲಿದೆ. ದೊಡ್ಡ ಪ್ರಮಾಣದಲ್ಲಿ ಸ್ಟೋರ್ ಸ್ಥಾಪನೆಯಾಗಲಿದ್ದು ಒಂದೇ ಸೂರಿನಡಿಯಲ್ಲಿ ಎಲ್ಲಾ ರೀತಿಯ ಆಭರಣಗಳು ಸಿಗುತ್ತವೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಅಸ್ತಿತ್ವ ಕಂಡುಕೊಂಡಿರುವ ಜಾಯ್ಲುಕಾಸ್, ತನೀಶ್, ಕಲ್ಯಾಣ್ ಜುವೆಲರ್ಸ್ ಸೇರಿದಂತೆ ಬೇರೆ ಬೇರೆ ಇತರ ಬ್ರ್ಯಾಂಡ್ಗಳಿಗೆ ಪೈಪೋಟಿ ನೀಡುತ್ತೆ. ಟೈಟನ್ನ ನಿರ್ಧಾರಕ್ಕೆ ಅಡ್ಡಿ. ಆಭರಣ ರಿಟೇಲರ್ ಕಾರ್ಟ್ ಲೇನ್ ಖರೀದಿ ಮಾಡುವ ಟೈಟನ್ನ ಯೋಜನೆಗೆ ಅಡ್ಡಿಯಾಗಿದೆ. ಸಂಸ್ಥೆಯಲ್ಲಿ ಈಗಾಗಲೇ ಟೈಟನ್ 72.3% ಪಾಲನ್ನು ಹೊಂದಿದೆ. ಉಳಿದ 27.8% ಪಾಲು ಖರೀದಿ ವಿಷಯದಲ್ಲಿ ಸಮಸ್ಯೆ ಎದುರಾಗಿದೆ. ಈ ಪಾಲು 3 ಸಂಸ್ಥಾಪಕರು ಹಾಗೆ ಇತರ ಉದ್ಯೋಗಿಗಳ ಬಳಿಗಿದೆ. ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಈಗಾಗಲೇ ಒಪ್ಪಿಕೊಂಡ ಫಾರ್ಮುಲಾ ಪ್ರಕಾರ 28% ಪಾಲನ್ನ ಟೈಟನ್ ಖರೀದಿ ಮಾಡಲು 2021ರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. 2023 ಮಾರ್ಚ್ನಲ್ಲಿ ಕಾರ್ಟ್ ಲೇನ್ ಮೌಲ್ಯ 7,000 ಕೋಟಿ ರೂಪಾಯಿ ಅಂತ ಬ್ಯಾಂಕ್ ಆಫ್ ಅಮೆರಿಕ ಘೋಷಿಸಿತು. ಇದರಿಂದ ಸಂಸ್ಥಾಪಕರ ಪಾಲು 1,600ರಿಂದ 1,900 ಕೋಟಿ ರೂಪಾಯಿ ಆಯಿತು. ಈ ಹಣ ಕಡಿಮೆ ಅಂತ ಸಂಸ್ಥಾಪಕರು ಆಕ್ಷೇಪಿಸುತ್ತಿದ್ದಾರೆ. ಆದರೆ ಅವರ ವೈಯಕ್ತಿಕ ಮೌಲ್ಯಮಾಪನದ ಆಧಾರದಲ್ಲಿ ಎಲ್ಲಾ ಪಕ್ಷಗಳು ಒಪ್ಪಿದ ನಂತರ ಅಂತಿಮ ನಿರ್ಧಾರ ಮಾಡಲಾಗುತ್ತೆ. ಎಂಟಿಎನ್ಎಲ್ ಮುಚ್ಚುತ್ತಾ ಸರ್ಕಾರ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ನ ಮುಚ್ಚಿ ಉದ್ಯೋಗಿಗಳನ್ನ ಹಾಗೆ ಕಾರ್ಯಾಚರಣೆಗಳನ್ನ ಬಿಎಸ್ಎನ್ಎಲ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ. 2 ಕಂಪನಿಗಳನ್ನ ವಿಲೀನಗೊಳಿಸಬೇಕು ಅಂತ ಸರ್ಕಾರ ಈ ಹಿಂದೆ ಯೋಜಿಸಿತ್ತು. ಎಂಟಿಎನ್ಎಲ್ ಸೆಲ್ಯುಲರ್ ಮತ್ತು ಲ್ಯಾಂಡ್ ಲೈನ್ ಸೇವೆಗಳನ್ನ ದೆಹಲಿ ಮತ್ತು ಮುಂಬೈನಲ್ಲಿ ಒದಗಿಸ್ತಾ ಇದೆ. ಮಿಂಟ್ ಪತ್ರಿಕೆ ಪ್ರಕಾರ ಕಂಪನಿ ಸುಮಾರು 40,000 ಕೋಟಿ ರೂಪಾಯಿ ಸಾಲದಲ್ಲಿದೆಯಂತೆ. ಎಂಟಿಎನ್ಎಲ್ನ ಸ್ಥಗಿತಗೊಳಿಸಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ಗಳಿಂದ ಅದನ್ನ ಡಿಲಿಸ್ಟ್ ಮಾಡಬೇಕಾಗತ್ತೆ. ಆದರೆ ಬಿಎಸ್ಎನ್ಎಲ್ ಲಿಸ್ಟ್ ಆಗುತ್ತಾ ಅನ್ನೋದು ಖಚಿತ ಇಲ್ಲ. ಹೀಗಾಗಿ ಸರ್ಕಾರ ಬಿಎಸ್ಎನ್ಎಲ್ನ ಉಳಿಸಿಕೊಳ್ಳೋ ಕೊನೆಯ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು 4G ಮತ್ತು 5G ಸೇವೆಗಳನ್ನ ಆರಂಭಿಸಲು ಬಿಎಸ್ಎನ್ಎಲ್ಗೆ 89,000 ಕೋಟಿ ರೂಪಾಯಿ ಪ್ಯಾಕೇಜ್ ನೀಡಿ 3 ವರ್ಷಗಳಲ್ಲಿ ಬಿಎಸ್ಎನ್ಎಲ್ ಸಾಲ ಮುಕ್ತ ಕಂಪನಿಯಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಈ ವರ್ಷದ ಕೊನೆಯಲ್ಲಿ ಬಿಎಸ್ಎನ್ಎಲ್ 4G ಸೇವೆಗಳನ್ನ ಆರಂಭಿಸುತ್ತೆ. ಟಾಟಾ ಗ್ರೂಪ್ ಬ್ರ್ಯಾಂಡ್ ಮೌಲ್ಯ ಏರಿಕೆ. ಟಾಟಾ ಗ್ರೂಪ್ 2023ರಲ್ಲೂ ಕೂಡ ಭಾರತದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆ. ಕಂಪನಿಯ ಬ್ರ್ಯಾಂಡ್ ಮೌಲ್ಯ $26.4 ಬಿಲಿಯನ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು 10.3% ಏರಿಕೆಯಾಗಿದೆ ಅಂತ ಬ್ರ್ಯಾಂಡ್ ಮೌಲ್ಯ ಮಾಡುವ ಸಂಸ್ಥೆ ಬ್ರ್ಯಾಂಡ್ ಫೈನಾನ್ಸ್ ಹೇಳಿದೆ. $25 ಬಿಲಿಯನ್ ಮೌಲ್ಯವನ್ನ ದಾಟಿದ ಮೊದಲ ಭಾರತೀಯ ಸಂಸ್ಥೆ ಇದಾಗಿದ್ದು ಪ್ರಮುಖ 100 ಕಂಪನಿಗಳ ಪಟ್ಟಿಯಲ್ಲಿ ಸೇರಿದೆ. ಭಾರತದ ಪ್ರಮುಖ 100 ವ್ಯಾಲ್ಯೂಯಬಲ್ ಬ್ರ್ಯಾಂಡ್ಗಳು 2022 ಜನವರಿ 1ರಂದು ವ್ಯಾಲ್ಯೂಯೇಷನ್ ಮಾಡಿದ ನಂತರದಲ್ಲಿ $2 ಟ್ರಿಲಿಯನ್ ತಲುಪಿದೆ. ಹಾಗೆ ಇನ್ಫೋಸಿಸ್ 2ನೇ ಮತ್ತು LIC 3ನೇ ಸ್ಥಾನಗಳನ್ನ ಉಳಿಸಿಕೊಂಡಿದೆ. ಇನ್ಫೋಸಿಸ್ ಬ್ರ್ಯಾಂಡ್ ಮೌಲ್ಯ ಪ್ರತಿ ವರ್ಷ 2% ಏರಿಕೆ ಕಂಡಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ LIC ಬ್ರ್ಯಾಂಡ್ ಮೌಲ್ಯ 12% ಇಳಿಕೆ ಕಂಡಿದೆ. 2023ರಲ್ಲಿ $7.5 ಬಿಲಿಯನ್ ಬ್ರ್ಯಾಂಡ್ ಮೌಲ್ಯವನ್ನ ಗಳಿಸಿಕೊಂಡಿರುವ ಏರ್ಟೆಲ್ ರಿಲಯನ್ಸ್ ಇಂಡಸ್ಟ್ರೀಸ್ನ ಹಿಂದಿಕ್ಕಿ 4ನೇ ಅತಿ ಮೌಲ್ಯಯುತ ಕಂಪನಿಯಾಗಿ ಹೊರಹೊಮ್ಮಿದೆ. 2023ರಲ್ಲಿ ರಿಲಯನ್ಸ್ ಮೌಲ್ಯವನ್ನ $7.4 ಬಿಲಿಯನ್ ಎಂದು ಗುರುತಿಸಲಾಗಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 14% ಇಳಿಕೆ ಕಂಡಿದೆ. ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟುಕೊಂತು? ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು? ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು, ಈಗೆಲ್ಲ ಮಾಹಿತಿಗಳನ್ನ ಆನ್ ದಿ ರಾಡರ್ನಲ್ಲಿ ನಿಮಗೆ ತಿಳಿಸ್ತಿವೆ. ಗೋ ಫಸ್ಟ್ ಮರು ಹಾರಾಟಕ್ಕೆ 100 ವಿಘ್ನ. ಸ್ವಯಂ ಆಗಿ ದಿವಾಳಿ ಘೋಷಣೆ ಮಾಡಿರುವ ಗೋ ಫಸ್ಟ್ಗೆ ಇನ್ನಷ್ಟು ಸಮಸ್ಯೆಗಳು ಎದುರಾಗಿವೆ. ವಿಮಾನಯಾನ ಸಂಸ್ಥೆ ಗೋ ಫಸ್ಟ್ ಮೋಸ ಮಾಡ್ತಿದೆ ಅನ್ನೋ ಕಾರಣವನ್ನ ನೀಡಿ ಲಾಜಿಸ್ಟಿಕ್ಸ್ ಕಂಪನಿ ಡೆಲಿವರಿ NCLT ಮೊರೆ ಹೋಗಿದೆ. ದಿವಾಳಿ ಅರ್ಜಿ ಸಲ್ಲಿಸಿದ್ದು ತಿಳಿದಿದ್ರೂ ಕೂಡ ಮೇ 2ಕ್ಕೆ ಸೇವೆ ನೀಡುವ ಉದ್ದೇಶದಿಂದ 57 ಲಕ್ಷ ಹಣವನ್ನ ಗೋ ಫಸ್ಟ್ ಸ್ವೀಕರಿಸಿದೆ ಅಂತ ಡೆಲಿವರಿ ಹೇಳಿದೆ. ಹೀಗಾಗಿ ಪ್ರತಿಕ್ರಿಯೆ ಸಲ್ಲಿಸುವುದಕ್ಕೆ 2 ವಾರಗಳ ಅವಕಾಶವನ್ನ NCLT ನೀಡಿದೆ. ಇನ್ನೊಂದು ಕಡೆ ಮೊದಲು ಸಾಲಗಾರರಿಂದ ಯೋಜನೆಗೆ ಅನುಮತಿ ಪಡ್ಕೊಂಡು ಬನ್ನಿ ಅಂತ ಗೋ ಫಸ್ಟ್ಗೆ DGCಗೆ ಸೂಚನೆಯನ್ನ ನೀಡಿದೆ. ಸಾಲಗಾರರು ಅನುಮತಿ ನೀಡಿದ ನಂತರವೇ ಯೋಜನೆಯನ್ನ ಪರಿಶೀಲನೆ ಮಾಡ್ತೇವೆ ಅಂತ DGCಗೆ ಹೇಳಿದೆ.
ಮುಂದಿನ 5 ತಿಂಗಳುಗಳಿಗೆ 22 ವಿಮಾನಗಳ ಹಾರಾಟವನ್ನು ಆರಂಭಿಸಲು ಡಿಜಿಸಿಎ ಅನುಮತಿಗಾಗಿ ಗೋ ಫಸ್ಟ್ ಸಂಪರ್ಕಿಸಿತ್ತು. ಇನ್ನು ಸರ್ಕಾರದ ತುರ್ತು ಸಾಲ ಗ್ಯಾರಂಟಿ ಸ್ಕೀಮ್ ಸೇರಿ 400 ಕೋಟಿ ಹಣವನ್ನು ಹೊಂದಿದ್ದೇವೆ. ಮರಳಿ ಹಾರಾಟ ಆರಂಭಿಸಲು 200 ಕೋಟಿ ಹಣ ಬೇಕು ಅಂತ ಏರ್ಲೈನ್ ಹೇಳಿತ್ತು. 340 ಪೈಲಟ್ಗಳು, 530 ಇಂಜಿನಿಯರ್ಗಳು, 680 ಕ್ಯಾಬಿನ್ ಸಿಬ್ಬಂದಿ ಇದ್ದಾರೆ ಅಂತ ಗೋ ಫಸ್ಟ್ ವರದಿ ಮಾಡಿತ್ತು. ಆದರೆ ರದ್ದು ಮಾಡಿದ ವಿಮಾನಗಳ ಟಿಕೆಟ್ಗಳ ಹಣ ಮರುಪಾವತಿ ಮತ್ತು ಕ್ರೆಡಿಟ್ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ಗೋ ಫಸ್ಟ್ ಬಾಯ್ಕಾಟ್ ಮಾಡಲು ಟಿಕೆಟಿಂಗ್ ಏಜೆಂಟರು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಸಾಲ ಮರುಪಾವತಿ ಮಾಡಿದ ಅದಾನಿ ಗ್ರೂಪ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ನೀಡಿದ ಹೇಳಿಕೆಯಲ್ಲಿ ಅದಾನಿ ಸಮೂಹ ಹಿಂಡನ್ಬರ್ಗ್ ವರದಿ ಬಿಡುಗಡೆಯಾದ ನಂತರ 19,235 ಕೋಟಿ ರೂಪಾಯಿ ಹಣವನ್ನು ಸಂಗ್ರಹಿಸುವುದಾಗಿ ಹೇಳಿದೆ. ಇದರ ನಂತರ ಸಮೂಹದ ಒಟ್ಟು ಸಾಲ ಅಂದಾಜು 2.27 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಸಮೂಹದ ಬಳಿ ಈಗ 40,000 ಕೋಟಿ ಇದೆ. ಇನ್ನೊಂದು ಕಡೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಗ್ಲೋಬಲ್ ಬಾಂಡ್ ಮಾರುಕಟ್ಟೆಗೆ ಪ್ರವೇಶಿಸುವ ಯೋಜನೆಯನ್ನ ಸಮೂಹ ಹೊಂದಿದೆ. ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಪೋರ್ಟ್ಸ್ ಮತ್ತು ಅದಾನಿ ಗ್ರೀನ್ ಕಂಪನಿಗಳು ಈ ಬಾಂಡ್ಗಳನ್ನ ಬಿಡುಗಡೆ ಮಾಡಲಿವೆ. ಹೂಡಿಕೆದಾರರ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ $2.26 ಬಿಲಿಯನ್ ಸಾಲ ಮರುಪಾವತಿ ಮಾಡಲಾಗಿದೆ ಅಂತ ಸಂಸ್ಥೆ ಹೇಳಿದೆ. $1.87 ಬಿಲಿಯನ್ ಗಳಿಗೆ ಜಿಕ್ಯೂಜಿ ಪಾರ್ಟ್ನರ್ಸ್ಗೆ 4 ಲಿಸ್ಟೆಡ್ ಸಮೂಹ ಸಂಸ್ಥೆಗಳಲ್ಲಿನ ಷೇರುಗಳ ಮಾರಾಟ ಮಾಡಲಾಗಿದೆ. EBITDA ಅಂದರೆ ಟ್ಯಾಕ್ಸ್, ಬಡ್ಡಿ ಸೇರಿದಂತೆ ಬೇರೆ ವೆಚ್ಚಕ್ಕೂ ಮುನ್ನದ ಅನುಪಾತ ಸಹ ಇಳಿಕೆಯಾಗಿದೆ. ವಿತ್ತ ವರ್ಷ 2022ರಲ್ಲಿ 3.81 ಇದ್ದ ಸಮೂಹದ ನಿವ್ವಳ ಸಾಲ ವಿತ್ತ ವರ್ಷ 2023ರಲ್ಲಿ 3.27ಕ್ಕೆ ಇಳಿಕೆಯಾಗಿದೆ. ಇನ್ನೊಂದು ಕಡೆ ವಿತ್ತ ವರ್ಷ 2022ರಲ್ಲಿ 50,706 ಕೋಟಿ ರೂಪಾಯಿಗಿಂತ ವಿತ್ತ ವರ್ಷ 2023ರಲ್ಲಿ 66,566 ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ. ಸಾಲದ ಬಡ್ಡಿ ತುಂಬದ ಬೈಜೂಸ್. ಎಟೆಕ್ ಸಂಸ್ಥೆ ಬೈಜೂಸ್ ತನ್ನ $1.2 ಬಿಲಿಯನ್ ಸಾಲದ ಮೇಲಿನ ಬಡ್ಡಿ ಪಾವತಿಸಿಲ್ಲ. ಅಷ್ಟಿಗೆಲ್ಲ ಸರಿಯಾದ ವ್ಯವಹಾರ ನಡೆಸಿಲ್ಲ ಅಂತ ಅಮೆರಿಕದ ಸಾಲದಾತ ಸಂಸ್ಥೆಗೇನೆ ಅನರ್ಹ ಅಂತ ಘೋಷಿಸಿದೆ. $1.2 ಬಿಲಿಯನ್ ಸಾಲಕ್ಕೆ $40 ಮಿಲಿಯನ್ ಬಡ್ಡಿ ಪಾವತಿಸಬೇಕಿತ್ತು. ಆದರೆ ಅದನ್ನು ಪಾವತಿ ಮಾಡಿಲ್ಲ. ಟರ್ಮ್ ಲೋನ್ ನಿಯಮಗಳಿಗೆ ವಿರುದ್ಧವಾಗಿ ಇದು ನಡೆದಿದೆ. ಡಿಸ್ಟ್ರೆಸ್ಡ್ ಡೆಟ್ ವಹಿವಾಟು ಮಾಡಿ ಸಾಲದ ಹೆಚ್ಚಿನ ಭಾಗವನ್ನ ಅಮೆರಿಕದ ರೆಡ್ವುಡ್ ಅನ್ನೋ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಖರೀದಿ ಮಾಡಿದೆ ಎಂದು ಬೈಜೂಸ್ ದೂರು ದಾಖಲಿಸಿದೆ. ಹೀಗಾಗಿ ಕೋರ್ಟ್ನಲ್ಲಿ ವಿಷಯ ಇತ್ಯರ್ಥ ಆಗೋವರೆಗೆ ಸಾಲ ಪಾವತಿ ಮಾಡಲ್ಲ ಅಂತ ಬೈಜೂಸ್ ಹೇಳಿದೆ. ಮಾರ್ಚ್ನಲ್ಲಿ ಅಕ್ರಮವಾಗಿ ಸಾಲದ ಮೊತ್ತವನ್ನ ಸಾಲದಾತರು ಹೆಚ್ಚಳ ಮಾಡಿದ್ದಾರೆ ಅಂತ ಬೈಜೂಸ್ ಆರೋಪಿಸಿದೆ. 2024ರಲ್ಲಿ ತನ್ನ ಅಂಗಸಂಸ್ಥೆ ಆಕಾಶನ್ನ ಶೇರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡುವುದಾಗಿ ಈ ಹಿಂದೆ ಕಂಪನಿ ಹೇಳಿತ್ತು. ಬೈಜೂಸ್ ಸಾಲ ಬಾಧ್ಯತೆಯನ್ನ ಪೂರೈಸುವುದಕ್ಕಾಗಿ ಬಂಡವಾಳ ಸಂಗ್ರಹದ ಉದ್ದೇಶಕ್ಕೆ ಲಿಸ್ಟ್ ಮಾಡಲಾಗುತ್ತೆ ಎಂದು ಊಹಿಸಲಾಗಿತ್ತು. ಆದರೆ ಆಕಾಶ್ ಮೂಲಕ ಬಂಡವಾಳ ಸಂಗ್ರಹಿಸುವ ಸಂಸ್ಥೆಯ ಪ್ರಯತ್ನಕ್ಕೆ ಈ ಸಾಲ ಬಾಕಿ ಅಡ್ಡಿ ಉಂಟು ಮಾಡಲಿದೆ. ಇನ್ನೊಂದು ಕಡೆ 1000 ಉದ್ಯೋಗಿಗಳನ್ನ ಬೈಜೂಸ್ ಕೆಲಸದಿಂದ ಕೈಬಿಟ್ಟಿದೆ. ಜಯಪ್ರಕಾಶ್ ಅಸೋಸಿಯೇಟ್ನಿಂದ ಮತ್ತೆ ಡಿಫಾಲ್ಟ್. ಬೈಜೂಸ್ ನಂತರದಲ್ಲಿ ಜೆಪಿ ಗ್ರೂಪ್ನ ಅತಿದೊಡ್ಡ ಸಂಸ್ಥೆ ಜಯಪ್ರಕಾಶ್ ಅಸೋಸಿಯೇಟ್ಸ್ 3,961 ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಲು ಮತ್ತೆ ವಿಫಲವಾಗಿದೆ. ಮೇ 31ರಂದು ಸಾಲ ಮರುಪಾವತಿ ಮಾಡಬೇಕಿತ್ತು. ಇದರಲ್ಲಿ 1,600 ಕೋಟಿ ರೂಪಾಯಿ ಅಸಲು ಮತ್ತು 2,361 ಕೋಟಿ ರೂಪಾಯಿ ಬಡ್ಡಿ ಹಣ ಸೇರಿದೆ. ತನ್ನ ಸಾಲಗಳನ್ನ ರೀಸ್ಟ್ರಕ್ಚರ್ ಮಾಡುತ್ತಿರುವ ಜಯಪ್ರಕಾಶ್ ಅಸೋಸಿಯೇಟ್ಸ್ 2037ರ ವೇಳೆಗೆ ಬಡ್ಡಿ ಮತ್ತು ಅಸಲು ಸೇರಿ ಒಟ್ಟು 29,429 ಕೋಟಿ ರೂಪಾಯಿ ಸಾಲ ಪಾವತಿ ಮಾಡಬೇಕಿದೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಎಂದು 18,231 ಕೋಟಿ ರೂಪಾಯಿಯನ್ನ ಪರಿವರ್ತನೆ ಮಾಡುವುದರಿಂದ ಸಾಲದ ಮೊತ್ತ ಕಡಿಮೆಯಾಗಲಿದೆ ಅಂತ ಫೈಲಿಂಗ್ನಲ್ಲಿ ಅದು ಹೇಳಿಕೊಂಡಿದೆ. ಆದರೆ ಈ ಪ್ರಸ್ತಾವನೆಗೆ ಇನ್ನೂ NCLT ಅನುಮೋದನೆ ನೀಡಿಲ್ಲ. 2018ರಲ್ಲಿ ICICI ಮತ್ತು 2022ರಲ್ಲಿ SBI ಸಲ್ಲಿಸಿದ ದಿವಾಳಿ ಪ್ರಕ್ರಿಯೆಯನ್ನ ಈಗಾಗಲೇ ಕಂಪನಿ NCLTಯಲ್ಲಿ ವಿರೋಧಿಸ್ತಾ ಇದೆ. ಕ್ಲೇಮ್ ಸ್ವೀಕರಿಸಿದ ಫ್ಯೂಚರ್ ರಿಟೇಲ್. ದಿವಾಳಿ ಪ್ರಕ್ರಿಯೆಯಲ್ಲಿರುವ ಫ್ಯೂಚರ್ ರಿಟೇಲ್ 35 ಸಾಲದಾತರಿಂದ 21,555 ಕೋಟಿ ರೂಪಾಯಿ ಕ್ಲೇಮ್ಗಳನ್ನ ಈಗಾಗಲೇ ಪಡೆದುಕೊಂಡಿದೆ. ಒಟ್ಟಾರೆಯಾಗಿ 19,404 ಕೋಟಿ ರೂಪಾಯಿ ಮರುಪಾವತಿಯನ್ನ ಸಂಸ್ಥೆ ಒಪ್ಪಿಕೊಂಡಿದೆ.
ಇನ್ನೊಂದೆಡೆ 2,151 ಕೋಟಿ ರೂಪಾಯಿ ಕ್ಲೇಮ್ಗಳನ್ನ ತಿರಸ್ಕರಿಸಲಾಗಿದೆ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಮೆಲೋನ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಫೈನಾನ್ಷಿಯಲ್ ಸರ್ವಿಸಸ್ ಮತ್ತು ಆಕ್ಸಿಸ್ ಟ್ರಸ್ಟಿ ಸರ್ವಿಸಸ್ ಹಾಗೂ ಇತರ ಸಂಸ್ಥೆಗಳು ಕ್ಲೇಮ್ ಮಾಡಿವೆ. ಎಫ್ಆರ್ಎಲ್ನಲ್ಲಿ ಅತಿ ಹೆಚ್ಚು ಅಂದರೆ 21.8% ಪಾಲನ್ನ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಮೆಲಾನ್ ಸಲ್ಲಿಸಿದೆ. ನಂತರದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 9.17% ಮತ್ತು ಬ್ಯಾಂಕ್ ಆಫ್ ಬರೋಡಾ 8.95% ಹೆಚ್ಚಿನ ಪಾಲನ್ನ ಹೊಂದಿವೆ ಅಂತ ವರದಿಯಲ್ಲಿ ತಿಳಿದು ಬಂದಿದೆ. ಇನ್ನು ಇಲ್ಲಿ ಉಲ್ಲೇಖಿಸಿದ ಕ್ಲೇಮ್ಗಳನ್ನ 2022 ಅಕ್ಟೋಬರ್ 18ಕ್ಕೆ ಮಾಡಲಾಗಿತ್ತು. 2023 ಮೇ 12ಕ್ಕೆ ಪರಿಶೀಲಿಸಲಾಗಿತ್ತು. ಆದರೆ ಈ ಕ್ಲೇಮ್ಗಳನ್ನ ಇನ್ನೂ ಕೂಡ ಪರಿಶೀಲನೆ ಮಾಡಬೇಕಿದೆ. ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಮೆಲಾನ್ ಒಟ್ಟು 4,670 ಕೋಟಿ ರೂಪಾಯಿ ಕ್ಲೇಮ್ ಸಲ್ಲಿಸಿದ್ದು, ಈ ಪೈಕಿ 4,109 ಕೋಟಿ ರೂಪಾಯಿಯನ್ನ ಪರಿಶೀಲಿಸಲಾಗಿದೆ. ಇದೇ ರೀತಿ ಯೂನಿಯನ್ ಬ್ಯಾಂಕ್ 2,002 ಕೋಟಿ ರೂಪಾಯಿ ಕ್ಲೇಮ್ ಸಲ್ಲಿಸಿದ್ದು, ಈ ಪೈಕಿ 1,779 ಕೋಟಿ ರೂಪಾಯಿ ಪರಿಶೀಲಿಸಲಾಗಿದೆ. ಫ್ಯೂಚರ್ ಸಪ್ಲೈ ಚೈನ್ ಖರೀದಿಗೆ 6 ಕಂಪನಿಗಳು ಆಸಕ್ತಿ. ದಿವಾಳಿ ಅಂಚಿನಲ್ಲಿರುವ ಫ್ಯೂಚರ್ ಸಮೂಹದ ಫ್ಯೂಚರ್ ಸಪ್ಲೈ ಚೈನ್ ಸೊಲ್ಯೂಷನ್ ಖರೀದಿ ಮಾಡಲು ರಿಲಯನ್ಸ್ ರಿಟೇಲ್ ಸೇರಿದಂತೆ 6 ಕಂಪನಿಗಳು ಆಸಕ್ತಿ ತೋರಿವೆ. ಒನ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್, ಗ್ಲೋಬ್ ಎಕೊಲಾಜಿಸ್ಟಿಕ್ಸ್, ಶಾಂತಿ ಜಿಡಿ ಇಸ್ಪಾಟ್ ಅಂಡ್ ಪವರ್, ಕೆಮಿಗ್ಯಾನ್ಸ್ ಲಾಜಿಸ್ಟಿಕ್ಸ್ ಸೊಲ್ಯೂಷನ್ಸ್, ತತ್ಕಾಲ್ ಲೋನ್ ಇಂಡಿಯಾ ಹಾಗೆ ಸುಗ್ನಾ ಮೆಟಲ್ಸ್ ಕೂಡ ಆಸಕ್ತಿ ತೋರಿವೆ. ಸ್ಟಾಕ್ ಎಕ್ಸ್ಚೇಂಜ್ಗೆ ನೀಡಿದ ವರದಿಯಲ್ಲಿ ಈ ಕುರಿತ ಪ್ರಸ್ತಾವನೆಯನ್ನ ಪರಿಶೀಲಿಸುತ್ತಿದ್ದೇವೆ ಅಂತ ಫ್ಯೂಚರ್ ರಿಟೇಲ್ ಹೇಳಿದೆ. ರಿಲಯನ್ಸ್ ಕ್ಯಾಪಿಟಲ್ ಸಾಲಗಾರರಿಂದ ರೆಸಲ್ಯೂಷನ್ ಪ್ಲಾನ್. ಹಿಂದುಜಾ ಸಮೂಹ ಸಂಸ್ಥೆ ಇಂಡಸ್ ಇಂಡ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ ನೀಡಿದ ರೆಸಲ್ಯೂಷನ್ ಪ್ಲಾನ್ ಬಗ್ಗೆ ಮತ ಹಾಕುವ ಪ್ರಕ್ರಿಯೆಯನ್ನ ರಿಲಯನ್ಸ್ ಕ್ಯಾಪಿಟಲ್ನ ಸಾಲದಾತರು ಆರಂಭಿಸಿದ್ದು, ಇದರಿಂದ 1,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಸಿಗಲಿದೆ. ಆಸಕ್ತಿ ಹೊಂದಿರುವ ಇತರೆ ಕಂಪನಿಗಳಾದ ಟೊರೆಂಟ್ ಇನ್ವೆಸ್ಟ್ಮೆಂಟ್, ಪಿರಾಮಲ್ ಕ್ಯಾಪಿಟಲ್ ಮತ್ತು ಒಕ್ಟ್ರಿ ತಮ್ಮ ಪ್ರಸ್ತಾವನೆಗಳನ್ನ ಸಲ್ಲಿಸಲಿಲ್ಲ. ವೋಟಿಂಗ್ ಜೂನ್ 9ರಿಂದ ಆರಂಭವಾಗಿದೆ. ಯೋಜನೆಯ ಪರವಾಗಿ 66%ಕ್ಕೂ ಹೆಚ್ಚು ಮತಗಳು ಬಂದರೆ ಎನ್ಸಿಎಲ್ಡಿಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗುತ್ತೆ. ಅದು ಅನುಮೋದನೆ ನೀಡಿದರೆ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹಿಂದುಜಾ ಕಂಪನಿ ಕೂಡ ಆರ್ಬಿಐ ಅನುಮತಿ ಪಡಿಬೇಕಾಗುತ್ತೆ. ಇದೀಗ ಈ ವಾರದ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಗೂಗಲ್ಗೆ ನಿಷೇಧ ಹೇರಿದ ಮದ್ರಾಸ್ ಹೈಕೋರ್ಟ್. ಗೂಗಲ್ ಪ್ಲೇ ಬಿಲ್ಲಿಂಗ್ ಸಿಸ್ಟಮ್ ವಿರುದ್ಧ ಕೋರ್ಟ್ ಮೊರೆ ಹೋಗಿರುವ ಸಂಸ್ಥೆಗಳ ಆ್ಯಪ್ಗಳನ್ನ ಡಿಲಿಸ್ಟ್ ಮಾಡದಂತೆ ಗೂಗಲ್ಗೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಜೂನ್ ತಿಂಗಳಲ್ಲಿ ಎಷ್ಟು ಡೌನ್ಲೋಡ್ಗಳಾಗಿವೆ ಎಂಬ ಬಗ್ಗೆ ಗೂಗಲ್ಗೆ ವರದಿ ನೀಡುವಂತೆ ದೂರುದಾರರಿಗೆ ಸೂಚಿಸಲಾಗಿದೆ. ಟ್ರೂಲಿ ಮ್ಯಾಡ್ಲಿ, ಕುಕು ಎಫ್ಎಂ, ಅನ್ ಅಕಾಡೆಮಿ ಮತ್ತು ಕ್ವಾಕ್ವಾ ಸಂಸ್ಥೆಗಳು ಕಳೆದ ವಾರ ಗೂಗಲ್ನ ಬಿಲ್ಲಿಂಗ್ ನೀತಿಯ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ವು. ಈ ಸಂಸ್ಥೆಗಳ ಜೊತೆಗೆ ಕುಟುಂಬ್, ಸ್ಟೇಜ್ ಮತ್ತು ಆಹಾ ಸಂಸ್ಥೆಗಳು ಕೂಡ ದೂರು ಸಲ್ಲಿಸಿದ್ವು. ಮ್ಯಾಟ್ರಿಮನಿ.com ಸಲ್ಲಿಸಿದ ಅರ್ಜಿಯ ಹಿನ್ನೆಲೆಯಲ್ಲಿ ಗೂಗಲ್ ವಿರುದ್ಧದ ಈ ಇಂಜೆಕ್ಷನ್ ಅನ್ನ ಮದ್ರಾಸ್ ಹೈಕೋರ್ಟ್ ಸಲ್ಲಿಸಿದೆ. ಗೂಗಲ್ ಪ್ಲೇಸ್ಟೋರ್ನಿಂದ ಮ್ಯಾಟ್ರಿಮನಿ.com ಆ್ಯಪ್ಗಳನ್ನ ಡಿಲಿಸ್ಟ್ ಮಾಡದಂತೆ ಗೂಗಲ್ಗೆ ಏಪ್ರಿಲ್ 25ರಂದು ತಡೆ ನೀಡಲಾಗಿತ್ತು. ಗೂಗಲ್ ಪ್ಲೇ ಬಿಲ್ಲಿಂಗ್ ಸಿಸ್ಟಮ್ ಅನ್ನ ಕಡ್ಡಾಯಗೊಳಿಸಲು ಗೂಗಲ್ ಪ್ರಯತ್ನಿಸಿದೆ ಅಂತ ಮ್ಯಾಟ್ರಿಮನಿ.com ತನ್ನ ಅರ್ಜಿಯಲ್ಲಿ ಹೇಳಿತ್ತು. ಇನ್ನು ಆದಾಯದ ಮೇಲೆ ಗೂಗಲ್ 15ರಿಂದ 30% ಶುಲ್ಕವನ್ನು ವಿಧಿಸಿದೆ. ಇದು ಸಿಸಿಐ ನಿರ್ಧಾರಕ್ಕೆ ವಿರುದ್ಧವಾಗಿದೆ ಅಂತ ಅರ್ಜಿಯಲ್ಲಿ ವಿವರಿಸಲಾಗಿತ್ತು. ನಂತರದಲ್ಲಿ ಗೂಗಲ್ ಪರ್ಯಾಯ ಬಿಲ್ಲಿಂಗ್ ಸಿಸ್ಟಮ್ ಅನ್ನ ಬಿಡುಗಡೆ ಮಾಡಿತು. ಆದರೆ ಅದರಲ್ಲೂ ಸರ್ವಿಸ್ ಫೀ ಇತ್ತು. ಪ್ರತಿ ವರ್ಷ ಪ್ರತಿ ಡೆವಲಪರ್ ಗಳಿಸಿದ $1 ಮಿಲಿಯನ್ ಆದಾಯಕ್ಕೆ 15% ಶುಲ್ಕವನ್ನ ನೀಡಬೇಕಿತ್ತು. ಅಲ್ಲದೆ ಪ್ರತಿ ವರ್ಷ ಡೆವಲಪರ್ ಗಳಿಸಿದ ಆದಾಯ ಎಷ್ಟೇ ಇದ್ರೂ ಚಂದಾದಾರರು ಮಾಡುವ ಪ್ರತಿ ಬಾರಿ ಸಬ್ಸ್ಕ್ರಿಪ್ಷನ್ ಅನ್ನ ಸ್ವಯಂ ಚಾಲಿತವಾಗಿ ನವೀಕರಿಸಿದಾಗ 15% ಶುಲ್ಕವನ್ನ ಕಡಿತಗೊಳಿಸಲಾಗಿತ್ತು. ಪರ್ಯಾಯ ಬಿಲ್ಲಿಂಗ್ ಪಾವತಿ ಮೂಲಕ ಪಾವತಿ ಮಾಡಲು ಆಯ್ಕೆ ಮಾಡಿಕೊಳ್ಳುವವರಿಗೆ ಭಾರತದಲ್ಲಿ ಗೂಗಲ್ ಪ್ಲೇ ತನ್ನ ಸೇವಾ ಶುಲ್ಕವನ್ನ 4%ಗೆ ಇಳಿಸಿತ್ತು. ಅಕೌಂಟ್ ಅಗ್ರಿಗೇಟರ್ ಸೇವೆ ಆರಂಭಿಸಿದ ಫೋನ್ಪೇ. ಫೋನ್ಪೇ ಅಕೌಂಟ್ ಅಗ್ರಿಗೇಟರ್ ಸೇವೆಯನ್ನು ಆರಂಭಿಸಿದೆ. NBFCAA ಲೈಸೆನ್ಸ್ ಅನ್ನು ಆರ್ಬಿಐನಿಂದ ಸ್ವೀಕರಿಸಿದ ನಂತರ ಈ ನಿರ್ಧಾರವನ್ನು ಮಾಡಿದೆ. ತನ್ನ ಫೋನ್ಪೇ ಟೆಕ್ನಾಲಜಿ ಸರ್ವಿಸಸ್ ಎಂಬ ಅಂಗಸಂಸ್ಥೆಯ ಮೂಲಕ ಅಕೌಂಟ್ ಅಗ್ರಿಗೇಟರ್ ಸೇವೆಗಳನ್ನ ಆರಂಭಿಸಿದೆ. ಇದರಲ್ಲಿ ಬಳಕೆದಾರರು ಸಾಲಕ್ಕೆ ಅರ್ಜಿ ಸಲ್ಲಿಸುವುದು, ಹೊಸ ವಿಮೆ ಖರೀದಿ ಸೇರಿದಂತೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ವಿಮೆ ಪಾಲಿಸಿಗಳ ಬೇರೆ ಬೇರೆ ಹಣಕಾಸು ಡೇಟಾವನ್ನು ಹಂಚಿಕೊಳ್ಳಬಹುದು. ಹಾಗೆ ಫೋನ್ಪೇ ಆ್ಯಪ್ನಲ್ಲೇ ಪ್ರಸ್ತುತ ಯಾವುದೇ ಸಂಸ್ಥೆಗೆ ಡೇಟಾ ನೀಡ್ತಾ ಇದ್ರೆ ಅದನ್ನ ತಡೆಯಲು ಹಿಂಪಡೆಯಲು ಕೂಡ ಬಳಕೆದಾರರಿಗೆ ಅವಕಾಶ ಇರುತ್ತೆ. ಬಿಡುಗಡೆಯ ಭಾಗವಾಗಿ ಯೆಸ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್,
ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸೇರಿದಂತೆ ಹಲವು ಹಣಕಾಸು ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಫೋನ್ ಪೇ ಪ್ರಕಾರ ಬೇರೆ ಬೇರೆ ದೊಡ್ಡ ಹಣಕಾಸು ಸಂಸ್ಥೆಗಳು ಕೂಡ ಜೂನ್ ಅಂತ್ಯದೊಳಗೆ ಇದರಲ್ಲಿ ಸೇರ್ಪಡೆಗೊಳ್ಳಲಿವೆ. ಹೊಸ ಉತ್ಪನ್ನದ ಬಗ್ಗೆ ಗ್ರಾಹಕರಿಗೆ ಪರಿಚಯಿಸಲು ಫೋನ್ ಪೇ ಆಪ್ ಒಳಗೆ ಎಎ ಮೈಕ್ರೋ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಿಂದ ಫೋನ್ ಪೇ ಬಳಕೆದಾರರು ನೋಂದಣಿ ಮಾಡಿಕೊಂಡು ಹೊಸ ಎಎ ಹ್ಯಾಂಡಲ್ ಅನ್ನ ರಚಿಸಿಕೊಳ್ಳಬಹುದು. ಫೋನ್ ಪೇ ಆಪ್ನ ಹೋಮ್ ಪೇಜ್ ನಲ್ಲಿ ಬ್ಯಾಲೆನ್ಸ್ ಚೆಕ್ ಆಪ್ಷನ್ ಅಲ್ಲಿ ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ನೋಡಬಹುದು. ಅವೆಂಡಸ್ ನಿಯೋಜನೆ ಮಾಡಿದ ಫಾರ್ಮಸಿ $100 ಮಿಲಿಯನ್ ಬಂಡವಾಳ ಸಂಗ್ರಹಕ್ಕೆ ಹೂಡಿಕೆ ಬ್ಯಾಂಕ್ ಅವೆಂಡಸ್ ಕ್ಯಾಪಿಟಲ್ ಅನ್ನ ಫಾರ್ಮಸಿ ನೇಮಿಸಿಕೊಂಡಿದೆ. ಮುಖ್ಯವಾಗಿ ನಾಸ್ಪರ್ಸ್, ಟೆಮಾಸೆಕ್, ಸಿಡಿಪಿಕ್ಯೂ ಮತ್ತು ಟಿಪಿಜಿ ನೇತೃತ್ವದಲ್ಲಿ ಈಗಾಗಲೇ ಇರುವ ಹೂಡಿಕೆದಾರರು ಫಾರ್ಮಸಿಯಲ್ಲಿ $250 ಕೋಟಿ ಹೂಡಿಕೆ ಮಾಡುವ ಯೋಜನೆಗಳಿಗೆ ಅಂತಿಮ ರೂಪ ನೀಡುತ್ತಿದ್ದಾರೆ. ಪ್ರಸ್ತುತ ಸುತ್ತಿನಲ್ಲಿ $100 ಮಿಲಿಯನ್ ಅಂದ್ರೆ $824 ಕೋಟಿ ಬಂಡವಾಳ ಸಂಗ್ರಹಿಸಲು ಫಾರ್ಮಸಿ ಎದುರು ನೋಡ್ತಾಗಿದ್ದು, 2022ರಲ್ಲಿ $550 ಕೋಟಿ ಬಂಡವಾಳವನ್ನ ರೈಟ್ಸ್ ಇಶ್ಯೂ ಮೂಲಕ ಸಂಗ್ರಹಿಸಿದೆ. ಗೋಲ್ಡ್ಮನ್ ಸ್ಯಾಕ್ಸ್ನಿಂದ ಪಡೆದ ಸಾಲಕ್ಕೆ ಪ್ರತಿಯಾಗಿ ಫಾರ್ಮಸಿ ಈ ಬಂಡವಾಳ ಸಂಗ್ರಹ ಮಾಡ್ತಾಗಿದೆ. ಇದು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.